ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಚುನಾವಣೆ ಮುಗಿದು ಈಗ ಫಲಿತಾಂಶದತ್ತ ಸಾಗಿ ಬರ್ತಾ ಇದೆ. ಫಲಿತಾಂಶದ ಅವಧಿ ಭಾಳ ದೂರ ಉಳಿಲಿಲ್ಲ. ನಾಳೆ ಸಂಜೆ ಒಳಗಡೆ ಯಾವ ಪಕ್ಷದ ಅಭ್ಯರ್ಥಿಗಳು ಏನೇನು ಆಗಿದ್ದಾರೆ ಅನ್ನೋದನ್ನು ನಾಳೆ ಸಂಜೆ ಒಳಗಡೆ ಗೊತ್ತಾಗ್ಬಿಡುತ್ತೆ. ಈಗ ಕೆಲವು ಸಮೀಕ್ಷೆಗಳು ಜ್ಯೋತಿಷ್ಯ ಹೇಳೋದನ್ನು ಕೇಳಿದರೆ ಒಂದು ರೀತಿಯಲ್ಲಿ ಜನರಿಗೆ ಆಶ್ಚರ್ಯಕರ ರೀತಿಯಲ್ಲಿ ಕಾಣ್ಬರ್ತದೆ. ಆ ಪಕ್ಷ ಇಷ್ಟು ಬರುತ್ತೆ, ಈ ಪಕ್ಷ ಇಷ್ಟು ಬರುತ್ತೆ ಅಂತೇಳಿ ಇವರು ಹೇಳೋ ಜ್ಯೋತಿಷ್ಯ ನಿಜಕ್ಕೂ ನಿಜ ಆಗುತ್ತಾ? ಯಾಕಂದರೆ ಜ್ಯೋತಿಷ್ಯ ಹೇಳಿರುವುದು ಯಾರು? ಮತದಾರ ಪ್ರಭು. ಮತದಾರ ಪ್ರಭು ಯಾರಿಗೆ ಯಾವ ಜಾತಕ ಬರ್ದಿದ್ದಾನೆ ಅಂತೇಳಿ ನೋಡಿರೋರು ಯಾರು? ಮಾಧ್ಯಮಗಳು ನೋಡಿದ್ದವ? ಇಲ್ಲ ಮಾಧ್ಯಮದರಿಗೆ ಹೇಳಿಬಿಟ್ಟು ನಾವು ಇಂಥವರಿಗೆ ಓಟ್ ಹಾಕ್ತೀವಿ, ಇಂಥವ್ರನ್ನ ಗೆಲ್ಲಿಸ್ತೀವಿ ಅಂತ ಏನಾದರೂ ಹೇಳಿದಾರ? ಈ ಸಮೀಕ್ಷೆಗಳು ನಾಳೆ ಏನಾದ್ರೂ ತಲೆ ಕೆಳಗಾದರೆ ಮುಖಭಂಗ ಆಗದೆ ಯಾರಿಗೆ? ಸಮೀಕ್ಷೆ ಕೊಟ್ಟವರಿಗೆ. ಅದಕ್ಕೆ ಹೊಟ್ಟೆಯಲ್ಲಿರೋ ಮಗು ಪಟ್ಟೆಯಲ್ಲಿ ಬಿದ್ದ ಮೇಲೇ ಗೊತ್ತಾಗೋದು ಅದು ಹೆಣ್ಣು ಗಂಡು ಅಂತೇಳಿ. ಅಲ್ಲಿಯವರೆಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯಾವುದೇ ಮಾಧ್ಯಮಗಳಾಗಿರ್ಬೋದು, ಯಾವ ಪಕ್ಷದ ಪರವಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ವಿಮರ್ಶೆ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ಅಂತೂ ಕೇಳಿಬಿಟ್ರೆ ಕೆಲವರು ಭಯಭೀತಿ ಆಗೋಗ್ಬಿಡ್ತಾರೆ. ಈ ಪಕ್ಷ ಇಷ್ಟು ಸೀಟ್ ಬರ್ತದೆ, ಈ ಪಕ್ಷ ಇಷ್ಟು ಸೀಟ್ ಬರ್ತದೆ, ನಮಗೆ ಬಂದ ವರದಿ ಪ್ರಕಾರ, ನಮಗೆ ಬಂದ ಸುದ್ದಿ ಪ್ರಕಾರ ಅಂತ ಹೇಳಿದರೆ ಯಾರು ಬಂದು ಇವರು ಸುದ್ದಿ ಹೇಳಿದರು? ಯಾರು ಬಂದು ಹೇಳ್ತಾ ಇದ್ದಾರೆ? ಯಾರು ಹೋಗಿ ನೋಡಿದ್ದಾರೆ? ಯಾವ ಮತದಾರ ಯಾವ ಪಕ್ಷಕ್ಕೆ ಬಟನ್ನನ್ನು ಪ್ರೆಸ್ ಮಾಡಿದ್ದಾನೆ, ಒತ್ತಿದ್ದಾನೆ ಅಂತೇಳಿ ನಾವು ಹೂವಾಪು ಹೋದ್ಮೇಲೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಮಾಧ್ಯಮದವರಿಗೆ ಎಲ್ಲ ಪಕ್ಷಗಳು ಬೇಕು, ಎಲ್ಲ ರಾಜಕಾರಣಿಗಳು ಬೇಕು. ನಾವು ಒಬ್ಬರನ್ನೇ ಮೇಲಕ್ಕೆತ್ತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ನಾಳೆ ಚುನಾವಣಾ ಫಲಿತಾಂಶ ಹೊರಗಡೆ ಬೀಳುತ್ತೆ. ಕರ್ನಾಟಕದಲ್ಲಿ ಆಗಿರಬಹುದು, ಇನ್ನೊಂದು ರಾಜ್ಯದಲ್ಲಿ ಆಗಿರಬಹುದು, ಮತ್ತೊಂದು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾವ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ, ಅಸ್ತಿತ್ವವನ್ನು ಕಳ್ಕೊಂಡಿದೆ ಅನ್ನೋದು ಮತದಾರ ಕೊಟ್ಟಂಥ ಮತದ ಮೇಲೆ ಅವಲಂಬಿತವಾಗಿರುತ್ತದೆ. ಅದನ್ನು ಬಿಟ್ಟುಬಿಟ್ಟು ಮಾಧ್ಯಮದವರು ನಾವೇನೇನೇನೇನೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳೋದ್ರಲ್ಲಿ ಅರ್ಥ ಏನಿದೆ? ಇದು ಅರ್ಥವಿಲ್ಲದ ಮಾತು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬ ಅಭ್ಯರ್ಥಿನೂ ತನ್ನ ಪಕ್ಷದ ಗೆಲುವಿಗಾಗಿ ಶ್ರಮಿಸಿ ಮತದಾರರಲ್ಲಿ ವಿನಂತಿ ಮಾಡಿಕೊಂಡು ಮತ ಕೇಳಿರ್ತಾನೆ. ಪಕ್ಷನೂ ಸಹ ನನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು, ನನ್ನ ಪಕ್ಷದ ಅಭ್ಯರ್ಥಿಗಳು ಅಧಿಕ ಮತಗಳಿಂದ ಗೆದ್ದು ಬರಬೇಕು, ಅಧಿಕ ಸಂಖ್ಯೆಯಲ್ಲಿ ಗೆಲ್ಲಬೇಕು ಅನ್ನೋದು ಎಲ್ಲ ಪಕ್ಷದವ್ರಿಗೂ ಇರುತ್ತೆ. ಅದನ್ನು ಬಿಟ್ಟುಬಿಟ್ಟು ಮಾಧ್ಯಮದವರು ಇಂಥ ಪಕ್ಷನೇ ಇಷ್ಟು ಸೀಟ್ ಬರುತ್ತೆ, ಹೆಚ್ಚಿನ ಬಹುಮತದಿಂದ ಬರುತ್ತೆ, ಅಧಿಕಾರ ಹಿಡಿಯುತ್ತೆ ಅಂತ ಹೇಳೋದ್ರಲ್ಲಿ ಯಾವ ಅರ್ಥ ಇದೆ?
ಇವರೇನು ಬ್ರಹ್ಮಲಿಖಿತ ಬರೆಯೋರ? ಬ್ರಹ್ಮಲಿಖಿತವೇ ಒಮ್ಮೊಮ್ಮೆ ಮಿಸ್ ಆಗಿ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ನಾವು ಮಾನವರು ಈ ರೀತಿ ಜ್ಯೋತಿಷಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಜ್ಯೋತಿಷಿ ಹೇಳಿರುವುದು, ಜಾತಕ ಬರೆದಿರುವುದು ಮಾನ್ಯ ಮತದಾರ ಪ್ರಭುಗಳು. ಅವರು ಯಾರ ಬಗ್ಗೆ ಒಲವು ತೋರಿದರೆ, ಯಾರಿಗೆ ಮತ ನೀಡಿದರೆ, ಯಾರನ್ನ ಈ ಬಾರಿ ಅಧಿಕಾರದ ಗದ್ದಿಗೆಯನ್ನು ಏರಿಸ್ತಾರೆ ಅನ್ನೋದನ್ನು ಯಾರು ಕೂಡ ಖಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ತಿಮ್ಸಾಯಿ ಅಂದರೆ ಬೊಮ್ಮೆ ಸತ್ತ ಅಂತೇಳಿ ಯಾವ ಪಕ್ಷ ಬರುತ್ತೋ ಯಾರಿಗೆ ಗೊತ್ತಿದೆ? ಇವತ್ತು ಯಾವ ಪಕ್ಷನ ಹೊಗಳಿರ್ತಾರೋ ಅದೇ ಪಕ್ಷನೇ ನೆಲ ಕಚ್ಚಬಹುದು. ಯಾವ ಪಕ್ಷವನ್ನು ತಿರಸ್ಕಾರ ಮಾತಿರ್ತಾರೋ ಆ ಪಕ್ಷನ ಅಧಿಕಾರದ ಗದಿಗೆ ಬರ್ಬೋದು. ನೋಡಿದರೆ ಯಾರಿದ್ದಾರೆ? ಅವಾಗ ಆ ಪಕ್ಷ ಏನು ಅಧಿಕಾರಕ್ಕೆ ಬಂದರೆ ಈ ಮಾಧ್ಯಮಗಳು ಅವ್ರ ಬಗ್ಗೆ ಕೇವಲ ಮಾತಾಡಿರ್ತಾರಲ್ಲ, ಅವಾಗ ಇವ್ರ ಬಗ್ಗೆ ಅವರು ಏನು ಅಂದ್ಕೊಳ್ತಾರೆ ಅನ್ನೋದನ್ನು ಮಾಧ್ಯಮಗಳು ಸಹ ಬಹಳ ಎಚ್ಚರಿಕೆಯಿಂದ ವರದಿಯನ್ನು ಮಾಡಬೇಕಾಗಿದೆ. ನಾವು ಮಾಧ್ಯಮದರಂತೇಳಿ ನಮಗೆ ಬಂದದ್ದೇ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾವ ಪಕ್ಷ ಬಂದರೂ ಕೂಡ ಮಾಧ್ಯಮದವರು ಮಾಧ್ಯಮದವರಾಗೇ ಇರಬೇಕ ಹೊರತು ಅವರೇನು ಉನ್ನತ ಮಟ್ಟಕ್ಕೆ ಹೋಗೋ ಸಾಧ್ಯ ಇಲ್ಲ. ಅದರಿಂದ ಚುನಾವಣೆ ಸಮೀಕ್ಷೆಯನ್ನು ನಾವೇ ಖಡಾಖಂಡಿತವಾಗಿ ಹೇಳೋದು ಸರಿಯಲ್ಲ. ಚುನಾವಣೆ ಫಲಿತಾಂಶದಲ್ಲಿ ಎಣಿಕೆ ಆಗಬೇಕು. ಆ ಎಣಿಕೆ ಸಮಯದಲ್ಲಿ ಯಾವ ಪಕ್ಷ ತನ್ನ ಎಷ್ಟು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಿದೆ ಅನ್ನೋದು ನಾಳೆ ಸಂಜೆ ಗೊತ್ತಾಗುತ್ತೆ. ಯಾವ ಪಕ್ಷ ಪಟ್ಟಕ್ಕೇರುತ್ತೆ, ಯಾವ ಪಕ್ಷ ಪಟ್ಟಕ್ಕೇರೋದಿಲ್ಲ ಅನ್ನೋದು ನಾಳೆ ತೀರ್ಮಾನವಾಗುತ್ತೆ. ಅದಕ್ಕಿಂತ ಮೊದಲೇ ಇವರು ಈ ಪಕ್ಷಕ್ಕೆ ಇಷ್ಟು ಬಹುಮತ ಬರುವುದು ಖಚಿತ ಅಂತ ಹೇಳೋದು ಇಷ್ಟರ ಮಟ್ಟಿಗೆ ಸರಿ? ಇದರಿಂದ ಪಕ್ಷಗಳಿಗೆ ಪಕ್ಷದ ಮುಖಂಡರುಗಳಿಗೆ ಮುಜುಗರ ಆಗುತ್ತೆ. ಅದಕ್ಕೆ ಯಾವತ್ತೂ ಕೂಡ ಮಾಧ್ಯಮಗಳು ಯಾವ ಪಕ್ಷವನ್ನೇ ಆಯಿತು ಹೀನವಾಗಿ ಮಾತಾಡೋದು ಸರಿಯಲ್ಲ ಅನಿಸುತ್ತೆ. ಯಾಕಂದರೆ ಮಾಧ್ಯಮಗಳು ಯಾವುದೇ ಪಕ್ಷ ಆಗಿರ್ಬೋದು, ಆಡಳಿತ ಮಾಡ್ತಕ್ಕಂಥ ಪಕ್ಷದ ಅಂಕು ಡಂಕುಗಳನ್ನು ತಿದ್ದತಕ್ಕಂಥ ಕೆಲಸ ಮಾಡಬೇಕು, ಅವರಿಗೆ ಮನವರಿಕೆ ಮಾಡಬೇಕು. ಇಲ್ಲಿ ಈ ಥರ ಕಾಮಗಾರಿಗಳಾಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು ಕುಂಠಿತವಾಗಿದೆ ಅಂತೇಳಿ ಅದನ್ನು ತೋರಿಸತಕ್ಕಂಥ ಕೆಲಸನೇ ಮಾಡಬೇಕು ಹೊರತು ಜ್ಯೋತಿಷ್ಯ ಹೇಳ್ತಕ್ಕಂಥ ಕೆಲಸ ಮಾಡೋದು ಸರಿಯಲ್ಲ ಅನಿಸುತ್ತೆ. ಯಾಕಂದರೆ ಕೆಲವು ನೋಡ್ತಕ್ಕಂಥವ್ರಿಗೆ ಮಾಧ್ಯಮಗಳ ಬಗ್ಗೆ ಅಸಡ್ಡೆ ಆಗಿಬಿಡುತ್ತೆ, ನೋಡೋಕ್ಕೆ ಅವರಿಗೆ ಮುಜುಗರ ಬೇಜಾರಾಗುತ್ತೆ. ಅದರಿಂದ ಏನು ನಾವು ಮಾಧ್ಯಮದಲ್ಲಿದ್ದೀವಲ್ಲ, ನಾವು ನಮ್ಮ ಮಾಧ್ಯಮದಲ್ಲಿ ಜನರಿಗೆ ಮನವರಿಕೆ ಆಗತಕ್ಕಂಥ, ಜಾಗೃತಿ ಆಗತಕ್ಕಂಥ ಸುದ್ದಿಗಳನ್ನು ಬಿತ್ತರಿಸಬೇಕೆ ಹೊರತು ಜ್ಯೋತಿಷ್ಯ ಹೇಳ್ತಕ್ಕಂಥ ಕೆಲಸ ಮಾಡಬಾರ್ದು. ಇದರಿಂದ ಮಾಧ್ಯಮದ ಬಗ್ಗೆ ಪಕ್ಷಗಳಿಗೂ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನೋಡ್ತಕ್ಕಂಥ ವೀಕ್ಷಕರಾಗಿರ್ಬೋದು, ಇದರಿಂದ ಮಾಧ್ಯಮಗಳ ಬಗ್ಗೆ ಅವರಿಗೆ ಬೇಜವಾಬ್ದಾರಿತನ ಬಂದ್ಬಿಡುತ್ತೆ. ಇಂಥ ಚಾನಲ್ಗಳನ್ನು ನಾವು ನೋಡಲೇಬಾರ್ದು ಅನ್ನತಕ್ಕಂಥ ಬೇಜಾರನಾಗುತ್ತೆ. ಅದರಿಂದ ಮಾಧ್ಯಮಗಳು ದಯಮಾಡಿ ಜ್ಯೋತಿಷ್ಯದನ್ನು ಬಿಟ್ಟುಬಿಟ್ಟು ಜನಜಾಗೃತ ವರದಿಯನ್ನು, ಕಾಮಗಾರಿಗಳು ಎಲ್ಲೆಲ್ಲಿ ಕುಂಠಿತವಾಗಿದೆ, ಎಲ್ಲೆಲ್ಲಿ ಕಾಮಗಾರಿ ಆಗಬೇಕಾಗಿದೆ, ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ, ಇಂಥವನ್ನು ಆಡಳಿತ ಮಾಡ್ತಕ್ಕಂಥ ಸರ್ಕಾರ, ಆ ಕ್ಷೇತ್ರದ ಸಚಿವರಾಗಿರ್ಬೋದು, ಶಾಸಕರಾಗೋದು, ಇವ್ರ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅದರಿಂದ ಮಾಧ್ಯಮಗಳು ಇನ್ಮುಂದೆ ಇಂಥ
ಕೆಲಸ ಮಾಡಬೇಕಾಗಿ ನಮ್ಮ ವೀಕ್ಷಕ ಕನ್ನಡ ನ್ಯೂಸು ಕೇಳ್ಕೊಳ್ಳುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.